ಯಾವಾಗ ಇವರ ಬಂಧನ ಆಯಿತು ತತ್ಕ್ಷಣಕ್ಕೆ ನಿರೀಕ್ಷಣಾ ಜಾಮೀನನ್ನು ಕೋರಿ ಅವರು ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದರು. ಅವರ ರಿಲೀಸ್ಗೆ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಸ್ಟೇಷನ್ ಬೇಲ್ ಮೇಲೆ ಇವ್ರನ್ನ ರಿಲೀಸ್ ಮಾಡಲಾಗಿದೆ. ನಟಿ ತ್ರಿಷಾ ಅವರ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಆರೋಪದ ಸಂಬಂಧ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಹಾಗೂ ಮದ್ರಾಸ್ ಹೈಕೋರ್ಟ್ ಇವತ್ತೇ ಇವ್ರನ್ನ ರಿಲೀಸ್ ಮಾಡಬೇಕು ಹಾಗೂ ಪೊಲೀಸರ ವಿಚಾರಣೆಗೆ ಮುಂದಿನ ದಿನಗಳಲ್ಲಿ ನೀವು ಸಹಕರಿಸಬೇಕು ಅನ್ನುವಂಥ ಕಂಡೀಷನ್ ಅನ್ನು ಹಾಕಿ ಈಗ ಅವರನ್ನ ರಿಲೀಸ್ ಮಾಡುವಂತೆ ಮದ್ರಾಸ್ ಹೈಕೋರ್ಟ್ ಸೂಚಿಸಿದೆ. ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ಇಲ್ಲಿಗೆ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಮದ್ರಾಸ್ ಹೈಕೋರ್ಟ್ ಒಂದು ಆದೇಶವನ್ನು ನೀಡಿದೆ. ಇವತ್ತೇ ಅವ್ರನ್ನ ರಿಲೀಸ್ ಮಾಡಬೇಕು, ಸ್ಟೇಷನ್ ಬೇಲ್ ಮೇಲೆ ಅವ್ರನ್ನ ರಿಲೀಸ್ ಮಾಡಿ ಅನ್ನುವಂಥ ತಾಕೀತನ್ನು ಆದೇಶದ ರೂಪದಲ್ಲಿ ಮದ್ರಾಸ್ ಹೈಕೋರ್ಟ್ ಕೊಟ್ಟಿದೆ. ತಮಿಳುನಾಡು ಪೊಲೀಸರಿಗೆ ಈ ಒಂದು ಆದೇಶ ಬಂದಿರುವಂಥದ್ದು. ತಂಜಾವೂರು ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿ, ಅಂದರೆ ಚೆನ್ನೈನಲ್ಲಿ ಅರೆಸ್ಟ್ ಮಾಡಿ ತಂಜಾವೂರಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಈ ಮಧ್ಯೆ ನಿರೀಕ್ಷಣಾ ಜಾಮೀನು ಕೋರಿ ಅವರು ಅರ್ಜಿ ಸಲ್ಲಿಕೆ ಮಾಡಿದರು. ಆಗ ಪೊಲೀಸರಿಗೆ ಇವರನ್ನು ಇವತ್ತೇ ರಿಲೀಸ್ ಮಾಡಬೇಕು ಅನ್ನುವಂಥ ಆದೇಶವನ್ನು ನ್ಯಾಯಾಲಯ ಕೊಟ್ಟಿರುವಂಥದ್ದು. ಪೊಲೀಸರು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸೋಕೆ ಬಯಸ್ತಾ ಇಲ್ಲ. ಹಾಗಾಗಿ ಸ್ಟೇಷನ್ ಬೇಲ್ ಮೇಲೆ ಅವ್ರನ್ನ ರಿಲೀಸ್ ಮಾಡಿ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಅದರ ಜೊತೆಗೆ ಉದಯನಿಧಿ ಸ್ಟಾಲಿನ್ ಅವರಿಗೆ ಮುಂದಿನ ದಿನಗಳಲ್ಲಿ ಪೊಲೀಸರ ವಿಚಾರಣೆ ಏನಿದೆ ಅದಕ್ಕೆ ನೀವು ಸಹಕಾರ ಕೊಡಬೇಕು, ಸಹಕರಿಸಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟು ಕಂಡೀಷನ್ ಮೇಲೆ ಈ ಒಂದು ಆದೇಶವನ್ನು ನೀಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.